ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಟಾಮಾ ಟೋಂಗಾ ಅವರ ಬ್ರದರ್ ಟಾಂಗಾ ಲೋವಾ ಅವರ ಬಗ್ಗೆ ಮಾತಾಡೋದಾದ್ರೆ ಡಬ್ಲ್ಯೂ ಅವರು ಇವರ ಹೆಸರನ್ನ ಚೇಂಜ್ ಮಾಡಿ ಟಾಂಗಾ ಲೋವಾ ಅವರ ಬದಲು ಟೋಂಗಾ ಲೋವಾ ಅಂತ ಇಟ್ಟಿದೆ ಅಂತಾನೆ ಹೇಳ್ಬೋದು. ಇನ್ಮುಂದೆ ಇವರು ಟಾಂಗಾ ಲೋವಾ ಅಲ್ಲ, ಟೋಂಗಾ ಲೋವಾ. ಇವರ ಹೆಸರುಗಳಂತೂ ಸಖತ್ತು ಕನ್ಫ್ಯೂಷನ್ ಆಗ್ತಾ ಇದೆ ಗೈಸ್. ಟಾಮಾ ಟೋಂಗಾ ಟೋಂಗಾ ಲೋವಾ, ಟಾಮಾ ಟೋಂಗಾ ಟೋಂಗಾ ಲೋವಾ, ಟೋಂಗಾ ಟಾಂಗಾ, ಟೋಂಗಾ ಬ್ರದರ್ಸ್, ಟಾಂಗಾ ಬ್ರದರ್ಸ್ ಏನಾರು ಅನ್ಕೋಬಹುದು ನಾವು. ಸೊ ಟಾಮಾ ಟೋಂಗಾ ಅವರ ಬ್ರದರ್ ಟೋಂಗಾ ಲೋವಾ. ಇನ್ ಮುಂದೆ ನಾವೆಲ್ಲರೂ ಇವ್ರನ್ನ ಟೋಂಗಾ ಲೋವಾ ಅಂತಾನೆ ಕರಿಬೇಕು. ನೋಡೋಣ ಈ ಒಂದು ಟೋಂಗಾ ಲೋವಾ ಡಬ್ಲ್ಯೂ ಅಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡ್ತಾರೆ ಅಂತ. ಸೊ ಟೋಂಗಾ ಲೋವಾ ಅವರ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ ಸ್ವಲ್ಪ ನಮ್ಮ ಟೋಂಗಾ ಲೋವಾ ಅವರ ಲೀಡರ್ ನಮ್ಮ ಸೋಲೋ ಸಿಕೋವಾ ಅವರ ಬಗ್ಗೆನೂ ಕೂಡ ಮಾತಾಡ್ಬಿಡೋಣ. ಸೊ ಆದಷ್ಟು ಬೇಗ ನಮ್ಮ ಸೋಲೋ ಸಿಕೋವಾ ಅವರು ಡಬ್ಲ್ಯೂ ಚಾಂಪಿಯನ್ಶಿಪ್ಗೆ ಕೋಡಿ ರೋಡ್ಸ್ ಅವರ ವಿರುದ್ಧ ಒಂದು ಸಿಂಗಲ್ಸ್ ಮ್ಯಾಚ್ ಅಲ್ಲಿ ನಮಗೆ ನೋಡೋದಿಕ್ಕೆ ಸಿಗ್ತಾರೆ. ರೀಸೆಂಟ್ ಆಗಿ ನಡೆದಂತಹ ಸ್ಮ್ಯಾಕ್ ಡೌನ್ ಎಪಿಸೋಡ್ ಅಲ್ಲಿ ನಾವೆಲ್ಲರೂ ಕೂಡ ಗಮನಿಸಿದ್ರೆ ನಮ್ಮ ಸೋಲೋ ಸಿಕೋವಾ ಅವರು ರೋಮನ್ ರೈನ್ಸ್ ಅವರ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ನ ರೋಮನ್ ರೈನ್ಸ್ ಚಾಂಪಿಯನ್ಶಿಪ್ ಅಂತ ಹೇಳಿಲ್ಲ, ಬದಲಿಗೆ ನಮ್ಮ ಚಾಂಪಿಯನ್ಶಿಪ್ ಬ್ಲಡ್ ಲೈನ್ ಚಾಂಪಿಯನ್ಶಿಪ್ ಅಂತ ಹೇಳಿದ್ರು. ಸೊ ಆ ಒಂದು ಬ್ಲಡ್ ಲೈನ್ ಚಾಂಪಿಯನ್ಶಿಪ್ ನ ಆದಷ್ಟು ಬೇಗ ಅವರು ಬ್ಲಡ್ ಲೈನ್ ಗೆ ತಗೊಂಡು ಬರೋದಕ್ಕೆ ಬಯಸೇ ಬರುತ್ತಾರೆ. ಸೊ ಪ್ರಾಬಬ್ಲಿ ನಮಗೆ ಈ ಒಂದು ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಪ್ರೀಮಿಯಂ ಲೈವ್ ಇವೆಂಟ್ ಮುಗಿದ ಮೇಲೆ ಬರುವಂತಹ ಮನಿ ಇನ್ ದ ಬ್ಯಾಂಕ್ ಆಗಿರ್ಬೋದು ಅಥವಾ ಸಮ್ಮರ್ ಸ್ಲಾಮ್ ಆಗಿರ್ಬೋದು, ಇಂಥ ದೊಡ್ಡ ಪ್ರೀಮಿಯಂ ಶೋಗಳಲ್ಲಿ ನಮ್ಮ ಸೋಲೋ ಸಿಕೋವಾ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಒಂದು ಮ್ಯಾಚ್ ನೋಡೋದಿಕ್ಕೆ ಸಿಗಬಹುದು. ಇದರ ಪ್ರಾರಂಭ ಯಾರಿಗೊತ್ತು ಗೈಸ್, ಕಿಂಗ್ ಅಂಡ್ ಕ್ವೀನ್ ಆಫ್ ದ ರಿಂಗ್ ಅಲ್ಲೇ ನೋಡೋದಿಕ್ಕೆ ಸಿಗಬಹುದು. ಯಾಕಂದ್ರೆ ನಮ್ಮ ಕೋಡಿ ರೋಡ್ಸ್ ಹಾಗೆ ಲೋಗನ್ ಪೋಲ್ ಅವರ ನಡುವೆ ಚಾಂಪಿಯನ್ಶಿಪ್ ವರ್ಸಸ್ ಚಾಂಪಿಯನ್ಶಿಪ್ ಮ್ಯಾಚ್ ಆದ್ರೆ ಡಬ್ಲ್ಯೂ ಅವರೇನಾದ್ರೂ ಈ ಒಂದು ಮ್ಯಾಚ್ ನ ಡಿಸ್ಕ್ವಾಲಿಫಿಕೇಶನ್ ಮುಖಾಂತರ ಎಂಡ್ ಮಾಡಬೇಕು ಅಂದ್ರೆ, ಅದೇ ರೀತಿ ಸೋಲೋ ಸಿಕೋವಾ ಹಾಗೆ ಕೋಡಿ ರೋಡ್ಸ್ ಅವರ ಫ್ಯೂಡ್ ನ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಈ ಒಂದು ಮ್ಯಾಚ್ ನಡಿಬೇಕಾದ್ರೆ ನಮ್ಮ ಸೋಲೋ ಸಿಕೋವಾ ಅವರ ಇಂಟರ್ಫರೆನ್ಸ್ ನೋಡೋದಕ್ಕೆ ಸಿಗಬಹುದು. ಅದರಿಂದ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗಿ ಡಬ್ಲ್ಯೂ ಅವರು ಮನಿ ಇನ್ ದ ಬ್ಯಾಂಕಿಗೆ ಸೋಲೋ ಸಿಕೋವಾ ಹಾಗೆ ಕೋಡಿ ರೋಡ್ಸ್ ಅವರ ಫ್ಯೂಡ್ ನು ಕೂಡ ನಡೆಸ್ತಂಗೆ ಆಗುತ್ತೆ. ಆ ಕಡೆ ಸೈಡ್ ನಮ್ಮ ಲೋಗನ್ ಪೋಲ್ ಅವರ ಚಾಂಪಿಯನ್ಶಿಪ್ ಕೂಡ ಸೇಫ್ ಆಗುತ್ತೆ. ನೋಡೋಣ ಗೈಸ್ ಡಬ್ಲ್ಯೂ ಅವರು ಈ ಒಂದು ಸ್ಟೋರಿನ ಯಾವ ರೀತಿ ತಗೊಂಡು ಹೋಗ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ನೀವಿಲ್ಲಿ ಫೋಟೋನ ನೋಡ್ತಾ ಇರಬಹುದು. ಈ ಒಂದು ಫೋಟೋನ ನೋಡಿ ಈ ವ್ಯಕ್ತಿ ಯಾರು ಅಂತ ಮೊದಲು ಕಮೆಂಟ್ ಮಾಡಿ ಆಯ್ತಾ. ಈಗ ನಾನು ಈ ವ್ಯಕ್ತಿ ನೇಮ್ನ ಹೇಳ್ತೀನಿ. ಈ ವ್ಯಕ್ತಿ ಬೇರೆ ಯಾರು ಅಲ್ಲ ಗೈಸ್, ನಮ್ಮ ರೇ ಮಿಸ್ಟೀರಿಯೋ. ನಮ್ಮ ರೇ ಮಿಸ್ಟೀರಿಯೋ ಅವರು ತಮ್ಮ ವೈಫ್ ಜೊತೆ ತಮ್ಮ ಮದುವೆಯ 28 ವರ್ಷದ ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದಾರೆ. ಸೊ ಯಾರ್ಯಾರು ಇಲ್ಲಿವರೆಗೂ ನಮ್ಮ ರೇ ಮಿಸ್ಟೀರಿಯೋ ಅವರು ಮಾಸ್ಕ್ ನ ತೆಗ್ದಿರೋದೇ ನೋಡಿರ್ಲಿಲ್ವೋ, ನೋಡ್ಕೋಬಿಡಿ. ನಮ್ಮ ರೇ ಮಿಸ್ಟೀರಿಯೋ ಅವರು ಈಗ ಹೀಗೆ ಕಾಣಿಸ್ತಾ ಇದ್ದಾರೆ. ಅಫ್ಕೋರ್ಸ್ ಅವರು ಹಿಂದೆನೆ ಅನ್ಮಾಸ್ಕ್ ಆಗಿದ್ರು, ಆಗ ನಾವೆಲ್ಲರೂ ಕೂಡ ನೋಡಿದ್ವು. ಅಂಡ್ ಸ್ವಲ್ಪ ಜನ ಈಗ ಡಬ್ಲ್ಯೂ ನ ನೋಡೋದನ್ನ ಪ್ರಾರಂಭ ಮಾಡಿದ್ರೆ ನಮ್ಮ ರೇ ಮಿಸ್ಟೀರಿಯೋ ಅವರ ರಿಯಲ್ ನಿಜವಾದ ಮುಖ ಇಲ್ಲಿದೆ. ಸೊ ರೇ ಮಿಸ್ಟೀರಿಯೋ ಅವ್ರನ್ನ ನೋಡಾಯ್ತು. ಈ ವ್ಯಕ್ತಿ ಯಾರು ಅಂತ ಹೇಳಿ ಕಮೆಂಟ್ ಮಾಡಿದ್ರ. ಈ ವ್ಯಕ್ತಿ ಬೇರೆ ಯಾರು ಅಲ್ಲ ಗಾಯ್ಸ್, ನಮ್ಮ ಕೆವಿನ್ ನ್ಯಾಶ್. ಗಾಯ್ಸ್, ಈ ವ್ಯಕ್ತಿಗೆ 64 ವರ್ಷ. ನಿಜವಾಗ್ಲೂ 64 ವರ್ಷದಲ್ಲಿ ಈ ರೀತಿ ಬಾಡಿನ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ನನಗಂತೂ ಸಖತ್ತು ಶಾಕ್ ಆಗ್ತಾ ಇದೆ. ಈಗಲೇ ಬೇಕಾದ್ರೆ ಇವರು ಡಬ್ಲ್ಯೂಗೆ ಬಂದ್ಬಿಟ್ಟು ಒಂದು ರೆಸ್ಲಿಂಗ್ ಮ್ಯಾಚ್ ನೇ ಕೊಟ್ಬಿಡ್ಬಹುದು. ನಿಜವಾಗ್ಲೂ ನಾವಂತೂ ಕೆವಿನ್ ನ್ಯಾಶ್ ನ ಸಖತ್ ಮಿಸ್ ಮಾಡ್ಕೋತಾ ಇದೀವಿ. ಸೊ ಏನಾಗ್ಲಿ ಗಾಯ್ಸ್, 64 ವರ್ಷದಲ್ಲಿ ಈ ಲೆವೆಲ್ಗೆ ಬಾಡಿನ ಮೇಂಟೈನ್ ಮಾಡಿದ್ದಾರೆ. ಸೊ ಇದಕ್ಕೆ ಅವ್ರನ್ನೆಲ್ಲರನ್ನು ಕೂಡ ಡಬ್ಲ್ಯೂ ಸೂಪರ್ ಸ್ಟಾರ್ಸ್ ಗಳಂತ ಕರೆಯೋದು. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರಾಂಡಾ ರೌಸಿ ಹಾಗೆ ರೋಮನ್ ರೈನ್ಸ್ ಅವರ ಕಾಂಟ್ರವರ್ಸಿ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ರಾಂಡಾ ರೌಸಿ ಅವರು ರೋಮನ್ ರೈನ್ಸ್ ಹಾಗೆ ಡಬ್ಲ್ಯೂ ಬಗ್ಗೆ ನಿಜವಾಗ್ಲೂ ತುಂಬಾ ಬ್ಯಾಡ್ ಕಮೆಂಟ್ಸ್ ಗಳನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಅವ್ರು ಹೇಳ್ತಾರೆ, ನಾನು UFC ಯ ಬಿಗ್ ಸ್ಟಾರು, ನನಗೆ ಡಬ್ಲ್ಯೂ ಅವರು ಒಂದು ಪ್ರೈವೇಟ್ ಫ್ಲೈಟ್ ನು ಕೂಡ ಕೊಟ್ಟಿಲ್ಲ. ಯಾವ ರೀತಿ ಟ್ರಾವೆಲಿಂಗ್ ಅಲ್ಲಿ ರೋಮನ್ ರೈನ್ಸ್, ಬ್ರಾಕ್ ಲೆಸ್ನರ್, ಇವನ್ ಫಕಿಂಗ್ ಲೋಗನ್ ಪೋಲ್ ಅವರಿಗೆ ಯಾವ ರೀತಿ ಡಬ್ಲ್ಯೂ ಅವರು ಅನುಕೂಲನ ಮಾಡ್ಕೊಡ್ತಾರೆ, ಅವರೆಲ್ಲರೂ ಕೂಡ ಟ್ರಾವೆಲ್ ಮಾಡೋದಕ್ಕೆ ಸಪರೇಟ್ ಫ್ಲೈಟ್ ನ ಕರೆಸಿ, ಆ ರೀತಿ ನನಗೆ ಯಾವುದೇ ರೀತಿಯ ಅನುಕೂಲನ ಡಬ್ಲ್ಯೂ ಅವರು ಟ್ರಾವೆಲಿಂಗ್ ವಿಚಾರದಲ್ಲಿ ಮಾಡಿಲ್ಲ ಅಂತ ನಮ್ಮ ರಾಂಡಾ ರೌಸಿ ಅವರು ಹೇಳಿದ್ದಾರೆ. ನಿಜವಾಗ್ಲೂ ರಾಂಡಾ ರೌಸಿ ಅವರು ಡಬ್ಲ್ಯೂ ಅಲ್ಲಿ ಅದೇನ್ ದಬಾಕಿದ್ದಾರೆ ಅಂತ ಇವರಿಗೆ ಆ ರೀತಿಯ ಅನುಕೂಲ ಮಾಡಿಕೊಡ್ಬೇಕು. ರೋಮನ್ ರೈನ್ಸ್, ಬ್ರಾಕ್ ಲೆಸ್ನರ್, ಇವನ್ ಲೋಗನ್ ಪೋಲ್ ಅವ್ರಿಗೂ ಕೂಡ ನಮ್ಮ ರಾಂಡಾ ರೌಸಿ ಅವರು ಸಮ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಲೋಗನ್ ಪೋಲ್ ಅವರ
ಚೂರಿಗೂ ಕೂಡ ಸಮಯ ಇಲ್ಲ. ಲೋಗನ್ ಪಾಲ್ ಅವರು ಈಗ ಯಾವ ರೀತಿ ಡಬ್ಲ್ಯೂ ಕೆಲಸ ಮಾಡ್ತಾ ಇದ್ದಾರೋ ಅದರಷ್ಟು ಕೆಲಸನ ನಮ್ಮ ರಾಂಡಾ ರೌಸಿ ಅವರು ಮಾಡಿಲ್ಲ. ಅಂಡ್ ಅವರು ಈಗ ಸ್ಪೆಷಲ್ ಟ್ರೀಟ್ಮೆಂಟ್ನ ಬಯಸ್ತಾ ಇದ್ರಂತೆ ಡಬ್ಲ್ಯೂ ಕಡೆಯಿಂದ. ಅದಕ್ಕೋಸ್ಕರ ಡಬ್ಲ್ಯೂ ನನಗೆ ಕೊಟ್ಟಿಲ್ಲ ಅಂತ ಡಬ್ಲ್ಯೂಗೆ ಬೈಯೋದಕ್ಕೆ ಶುರು ಮಾಡ್ತಾರೆ. ಇಷ್ಟೇ ಅಲ್ಲ ಗಾಯ್ಸ್, ಒಂದು ಸ್ಮ್ಯಾಕ್ ಡೌನ್ ಎಪಿಸೋಡ್ ಅಲ್ಲಿ ನಮ್ಮ ರಾಂಡಾ ರೌಸಿ ಅವರ ಸೆಗ್ಮೆಂಟ್ ಆಗಬೇಕಾದ್ರೆ ಡಬ್ಲ್ಯೂ ಅವರು ಅವರ ಸೆಗ್ಮೆಂಟ್ ನ ಕಟ್ ಮಾಡಿ ಸಡನ್ ಆಗಿ ಬ್ಲಡ್ ಲೈನ್ ಸೆಗ್ಮೆಂಟ್ ನ ತೋರಿಸ್ತಾರೆ. ಇದ್ರ ಬಗ್ಗೆನೂ ಕೂಡ ನಮ್ಮ ರಾಂಡಾ ರೌಸಿ ಅವರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ನನ್ನ ಒಂದು ಇಂಟ್ರೆಸ್ಟಿಂಗ್ ಸೆಗ್ಮೆಂಟ್ ನಡೀತಾ ಇರುತ್ತೆ, ಆಗ ರೋಮನ್ ರೈನ್ಸ್ ಅವರ ಸೆಗ್ಮೆಂಟ್ಗೋಸ್ಕರ ನನ್ನ ಸೆಗ್ಮೆಂಟ್ ನ ಅರ್ಧಕ್ಕೆ ಕಟ್ ಮಾಡಿ ನಿಲ್ಲಿಸ್ತಾರೆ ಅಂತ. ಅಂಡ್ ಒಂದು ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಈ ಕಡೆಯಿಂದ ನಮ್ಮ ರಾಂಡಾ ರೌಸಿ ಅವರು ಹೋಗ್ತಾ ಇರಬೇಕಾದ್ರೆ ನಮ್ಮ ರೋಮನ್ ರೈನ್ಸ್ ಅವರ ರಾಜರ ಎಂಟ್ರಿ ನೋಡೋದಕ್ಕೆ ಸಿಕ್ಕಿ ಅವರು ವೀದವನ್ ಅಂತ ಹೇಳಿ ಹೋಗು 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 ಅಂತ ಹೇಳ್ತಾ ಇರ್ತಕ್ಕಂತಹ ಒಂದು ವಿಡಿಯೋ ಕೂಡ ನಮಗೆ ಸಖತ್ತು ವೈರಲ್ ಆಗೋದು ನೋಡೋದಕ್ಕೆ ಸಿಗ್ತಾ ಇದೆ. ಅಫ್ಕೋರ್ಸ್ ನಮ್ಮ ರೋಮನ್ ರೈನ್ಸ್ ಅವರು ತಮ್ಮ ಕ್ಯಾರೆಕ್ಟರ್ ಅಲ್ಲಿ ಇದ್ರು ಅಂಡ್ ನಾನ್ ಬಂದ ಮೇಲೆ ಎಲ್ಲರೂ ಕೂಡ ಹೋಗ್ಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಆ ಟೈಮಲ್ಲಿ ನಿಮ್ಮ ಸ್ಟೋರಿ ಲೈನ್ಗೆನೆ ಯಾರು ಇಂಟ್ರೆಸ್ಟಿಂಗ್ ಇರಲಿಲ್ಲ. ರೋಮನ್ ರೈನ್ಸ್ ಅವರ ಸ್ಟೋರಿ ಲೈನ್ಗೆ ಎಲ್ಲರೂ ಕೂಡ ಇಂಟ್ರೆಸ್ಟಿಂಗ್ ಆಗಿದ್ರು. ನೀವು ಅದಕ್ಕೆ ಸಖತ್ತು ಒಳ್ಳೆತನ ಇರಬೇಕು. ಓಕೆ, ರೋಮನ್ ರೈನ್ಸ್ ಅವರ ಸ್ಟೋರಿ ಲೈನ್ಗೋಸ್ಕರ ನನ್ನ ಸ್ಟೋರಿ ಲೈನ್ನ ತೆಗ್ದಾಕೋದ್ರಲ್ಲ ಅಂತ ನೀವು ಹೆಮ್ಮೆ ಪಡಬೇಕು, ಅದನ್ನ ಬಿಟ್ಟು ಕಂಪ್ಲೇಂಟ್ ಮಾಡೋ ಹಂಗಿಲ್ಲ. ಸೊ ನೀವೇನಂತೀರ ಗೈಸ್ ಇದ್ರ ಬಗ್ಗೆ? ನಮ್ಮ ರಾಂಡಾ ರೌಸಿ ಅವರಂತೂ ಇಲ್ಲಿಗೆ ನಿಲ್ಸಲ್ಲ ಅಂತ ಅನ್ಕೋತೀನಿ. ಇನ್ನೂ ಡಬ್ಲ್ಯೂ ಕಂಪನಿ ಬಗ್ಗೆ ಸಖತ್ತು ಬ್ಯಾಡ್ ಕಮೆಂಟ್ಸ್ಗಳನ್ನ ಮಾಡ್ತಾನೆ ಇರ್ತಾರೆ. ಅದನ್ನೆಲ್ಲದನ್ನು ತಗೊಂಡು ಬರ್ತಾನೆ ಇರ್ತೀನಿ. ಏನೇ ಆಗಲಿ ಗಾಯ್ಸ್, ಈ ರೀತಿ ಬ್ಯಾಡ್ ಕಮೆಂಟ್ಸ್ಗಳನ್ನ ನಮ್ಮ ರಾಂಡಾ ರೌಸಿ ಅವರು ಮಾಡ್ತಾ ಇದ್ದಾರೆ. ನಿಮ್ಗೆ ಏನು ಅನ್ಸಿದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಬೆಳಷ್ಟೊಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.